ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಾರ್ವಜನಿಕರು ಹಾಗೂ ಪಾದಚಾರಿಗಳು ದೀರ್ಘಕಾಲದಿಂದ ಎದುರಿಸ್ತಾ ಇರುವಂತಹ ದೊಡ್ಡ ಸಮಸ್ಯೆ ಅಂದ್ರೆ ಅದು ಸರಿಯಾದ ರೀತಿಯಲ್ಲಿ ಓಡಾಡಕ್ಕಾಗೋದಿಲ್ಲ ಅನ್ನುವಂಥದ್ದು. ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಅವ್ರ ಅಂಗಡಿ ಹಾಕೊಂಡಿರ್ತಾರೆ. ನಾವು ಹೋಗ್ಬೇಕಾದ್ರೆ ರಸ್ತೆ ಮೇಲೆ ಹೋಗ್ಬೇಕಾಗತ್ತೆ. ರಸ್ತೆ ಮೇಲೆ ಹೋದ್ರೆ ವಾಹನಗಳ ಕಾಟ, ಸರಿಯಾದ ರೀತಿಯಲ್ಲಿ ನಮಗೆ ಅನುವು ಮಾಡಿಕೊಡೋದಿಲ್ಲ ಹೋಗ್ಲಿಕ್ಕೆ. ಅವರು ಕೂಡ ಸ್ಪೀಡಲ್ಲಿ ಬರ್ತಿರ್ತಾರೆ. ಜೀವ ಭಯ ಅಂತ ಹೇಳ್ತಾ ಇದ್ರು. ಸಮಸ್ಯೆಯನ್ನು ಎದುರಿಸ್ತಾ ಇದ್ದವರಿಗೆ ಈಗಲೂ ಕೂಡ ಕೊನೆಗೂ ಕೂಡ ಮುಕ್ತಿ ಸಿಗುವಂತಹ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಬೆಂಗಳೂರಿನ ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂದಿನಿಂದ ಫುಟ್ಪಾತ್ ಏನಿದೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಅತ್ಯಂತ ಚುರುಕು ಗತಿಯಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಮೆಜೆಸ್ಟಿಕ್ಕು, ಹೆಬ್ಬಾಳ, ಓಕ್ಲಿಪುರಮು, ವಿದ್ಯಾರಣ್ಯಪುರಮು, ಅಶೋಕ ಪಿಲ್ಲರ್, ಬಸವನಗುಡಿ, ಯಲಹಂಕ, ನ್ಯೂ ಟೌನು ಇದು ಸೇರಿದಂತೆ ಸಾಕಷ್ಟು ಕಡೆಯಲ್ಲಿ ಬೆಂಗಳೂರಿನ ನಗರದಾದ್ಯಂತ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಯಲಹಂಕದ ಉನ್ನಿಕೃಷ್ಣನ್ ರಸ್ತೆಯಿಂದ ತೆರವು ಕಾರ್ಯಾಚರಣೆ ಆರಂಭವಾಗಿದ್ದು, ಅಂಗಡಿಗಳು ಹಾಗೂ ಕಟ್ಟಡ ಕಾಮಗಾರಿಕೆಗೆ ಸಂಬಂಧಪಟ್ಟಂತೆ ವಸ್ತುಗಳಿಂದ ಒತ್ತುವರಿ ಮಾಡಲಾಗಿದ್ದಂತಹ ಫುಟ್ಪಾತ್ಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೇ ಶುರುವಾದಂತಹ ಈ ಒಂದು ಕಾರ್ಯಾಚರಣೆ ಜೆಸಿಬಿಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸ್ಥಳೀಯ ಅಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸರ ಬೆಂಗಾವಲು ಸಹ ಒದಗಿಸಲಾಗಿದೆ. ಇನ್ನು ಬೆಂಗಳೂರಿನ ಪೂರ್ವ ನಗರದ ಪಾಲಿಕೆ ವ್ಯಾಪ್ತಿಯ ಮಾರತ್ಹಳ್ಳಿಯಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದಂತಹ ಎಲ್ಲ ಒತ್ತುವರಿಗಳನ್ನು ಕೂಡ ತೆರವು ಮಾಡಿಸಿ ಭವಿಷ್ಯದಲ್ಲಿ ಮತ್ತೆ ಒತ್ತುವರಿ ಮಾಡದಂತೆ ನಿಗಾ ವಹಿಸುವಂತೆ ಜಿಬಿಎ ಎಚ್ಚರಿಕೆಯನ್ನ ನೀಡಿದೆ. ಈಗ ವಿಚಾರ ಹೇಳ್ಬಿಡ್ತೀನಿ. ಏನಾಗಿತ್ತು, ಇಷ್ಟು ದಿನ ಫುಟ್ಪಾತ್ ಮೇಲೆ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಅಲ್ಲಿರುವಂತಹ ಸಾಕಷ್ಟು ಬಡವರು ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು ಅಂಗಡಿ ಹಾಕೊಂಡು ಕೂತ್ಕೊಳ್ತಿದ್ರು. ಸೊ ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಜಿಬಿಎ ಮಾಡ್ತಾ ಇತ್ತು. ನೀವು ತೆರವುಗೊಳಿಸ್ತೀವಿ ಅಂತ ಹೇಳಿತ್ತು, ತೆರವುಗೊಳಿಸ್ತೀವಿ, ಹೋಗಿ ಬೇರೆ ಕಡೆ ಅಂಗಡಿ ಹಾಕ್ಕೊಳ್ಳಿ ಅಂತ ಹೇಳಿತ್ತು. ಆದರೆ ಇದು ಯಾವುದಕ್ಕೂ ಕೂಡ ಅವರು ಸಹಕರಿಸಿರಲಿಲ್ಲ. ಯಾರ್ಯಾರು ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ಕೂತ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಅಂಗಡಿಗಳನ್ನು ಕೂಡ ಇವತ್ತು ತೆರವು ಮಾಡುವಂಥ ಕೆಲಸ. ಇಲ್ಲಿ ಗಮನಿಸಬೇಕಾದ ವಿಷಯಗಳು ಎರಡಿದ್ದಾವೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಪಾಸಿಟಿವ್ ಏನಾಗುತ್ತೆ, ಈಗ ತೆರವು ಕಾರ್ಯಗಳು ಮುಂದುವರಿತಾ ಹೋದಂಗೆ ಅಲ್ಲಿ ಅದನ್ನೇ ನಂಬ್ಕೊಂಡಿರುವಂತಹ ಸಾಕಷ್ಟು ಜನ ವ್ಯಾಪಾರಿಗಳು ಬೀದಿಗೆ ಬರ್ತಾರೆ. ಓಕೆನಾ? ಇನ್ನೊಂದೇನಾಗುತ್ತೆ, ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ. ಹೇಗೆ? ಈಗ ಪಾದಚಾರಿಗಳಿಗೆ ಅವ್ರಿಗೆ ಕೊಟ್ಟಿರುವಂತಹ ಒಂದು ರಸ್ತೆಯಲ್ಲಿ ಅವ್ರು ಓಡಾಡ್ತಾರೆ, ಅವ್ರು ರಸ್ತೆಗೆ ಬರೋದಿಲ್ಲ. ಆಗ ಸಡನ್ನಾಗಿ ಬ್ರೇಕ್ ಹಾಕಬೇಕು ಅಂತೇನು ಬರೋದಿಲ್ಲ. ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಹಿಂದೆ ಬದಿದ್ದು ಸರಿಯಾಗಿ ಹೊಡಿತಾರೆ. ಇದ್ಯಾವುದು ಕೂಡ ಇರೋದಿಲ್ಲ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ರೂಲ್ಸ್ ಏನಿರುತ್ತೋ ಆ ರೂಲ್ಸನ್ನ ಫಾಲೋ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಸೊ ಇಲ್ಲಿ ಇರುವಂತಹ ವಿಚಾರ ಏನು, ನನ್ನ ಅಣ್ಣನ ಮಗಂದು, ನನ್ನ ದೂರದ ಸಂಬಂಧಿಯ ಒಂದು ಅಂಗಡಿ ಅದು ಅಲ್ವಾ, ನನ್ನ ಚಿಕ್ಕಪ್ಪನ ಮಗನ ತಮ್ಮನ ಮಗಂದು, ನಾನು ಕಾರ್ಪೊರೇಟರ್ ಇದ್ದೀನಿ, ನಾನು MLA ಇದ್ದೀನಿ, ನಾನು MP ಇದ್ದೀನಿ, ಅವನಿಗೆ ಅಂಗಡಿ ಮಾತ್ರ ಮುಟ್ಟಬೇಡಿ, ಅವ್ರಿಗೆ ಅಂಗಡಿ ಮಾತ್ರ ಬೇಡ, ಅವ್ರು ಬಡವರು ಬೇಡ. ಎಲ್ಲರಿಗೂ ಮಾಡ್ತೀರಾ ನೀವು? ಎಲ್ರಿಗೂ ಕೂಡ ಅದೇ ರೂಲ್ಸ್ ತಗೊಂಡು ಬನ್ನಿ. ಚಿಕ್ಕಪ್ಪನ ಅಣ್ಣನ ಮಗನಿಗೂ ಬೇಡ, ಯಾರಿಗೂ ಬೇಡ. ಎಲ್ಲ ಬಡವರಿಗೂ, ಮಧ್ಯಮ ವರ್ಗದವರಿಗೂ ಮತ್ತೆ ಶ್ರೀಮಂತರಿಗೂ ಎಲ್ಲದಕ್ಕೂ ಒಂದೇ ರೀತಿಯ ಕಾನೂನನ್ನು ಹಾಕಬೇಕಾಗತ್ತೆ. ಯಾರೋ ಒಬ್ಬ ದೊಡ್ಡ ನಾಯಕ ಫೋನ್ ಮಾಡ್ದ, ಅವ್ರ ಅಂಗಡಿ ಮಾತ್ರ ಬಿಡೋದು, ಅವನ ಚಿಕ್ಕಪ್ಪನ ಅಣ್ಣನ ತಮ್ಮನ ಸೋದರ ಅಳಿಯ ಅವನ ಅಂಗಡಿ ಮಾತ್ರ ಇಡೋಣ, ಇದೆಲ್ಲ ಕೂಡ್ದು. ನೀವು ಶುರು ಮಾಡಿದ್ದೀರಾ ಅಂತಂದ್ರೆ ಫುಟ್ಪಾತ್ ಮೇಲೆ ಯಾವ ಅಂಗಡಿನೂ ಇರಬಾರ್ದು. ಇನ್ನು ಐಡಿಯಾಗಳನ್ನ ನೋಡುವುದಾದ್ರೆ ಈಗೇನಾಗುತ್ತೆ, ಅಲ್ಲಿರುವಂತಹ ಬಡವರಿಗೆ ಬೇರೆ ಕಡೆಯಲ್ಲಿ ಜಾಗಗಳನ್ನು ಕೊಡಬೇಕಾಗುತ್ತೆ. ಏನಾಗುತ್ತೆ, ಒಂದು ಏರಿಯಾ, ಯಾವುದೋ ಒಂದು ಏರಿಯಾ, ಸದಾಶಿವನಗರ ಅಂತಾನೆ ಅನ್ಕೊಳ್ಳಿ. ಈ ಸದಾಶಿವನಗರದಲ್ಲಿ ಅಷ್ಟೊಂದು ಫುಟ್ಪಾತ್ ಜನ ಅಂಗಡಿಗಳಿಲ್ಲ. ಯಾವುದೋ ಮೆಜೆಸ್ಟಿಕ್ ಅನ್ಕೊಳ್ಳಿ, KR ಪುರಂ ಅನ್ಕೊಳ್ಳಿ, ಮಲ್ಲೇಶ್ವರಂ ಅನ್ಕೊಳ್ಳಿ, ಇನ್ನು ಹತ್ರ ಇದೀವಿ ನಾವು. ಮಲ್ಲೇಶ್ವರಂನಲ್ಲಿ ಒಂದು ಕಡೆಯಲ್ಲಿ ಫುಡ್ ಕೋರ್ಟ್ ಅಂತ ಮಾಡ್ಕೊಳ್ಳಿ. ಓಕೆನಾ? ಒಂದು ಕಡೆಯಲ್ಲಿ ಫುಡ್ ಕೋರ್ಟ್ ಅಂತ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇನ್ನೊಂದು ಕಡೆಯಲ್ಲಿ ಬಟ್ಟೆ ಬರೆಗೆ ಅನುಮತಿ ಅಂತ ಹೇಳ್ಕೊಟ್ಕೊಳ್ಳಿ. ಇದನ್ನ ಒಂದೊಂದು ಏರಿಯಾದಲ್ಲಿ, ಮಲ್ಲೇಶ್ವರಂ ಅನ್ನುವಂಥ ಏರಿಯಾ ಒಂದು ಕಡೆಯಲ್ಲಿ ಜಾಗವನ್ನು ಅವ್ರಿಗೆ ಕೊಡಿ. ನೀವು ಅವರಿಗೆ ಜಾಗವನ್ನು ಕೊಟ್ಟಾಗ ಅವರು ಅಲ್ಲಿ ಹೋಗಿ ಅಂಗಡಿಗಳನ್ನು ಹಾಕ್ಕೊಳ್ತಾರೆ.
ಈ ಜನರು ಏನ್ ಮಾಡ್ತಾರೆ, ಫುಟ್ಪಾತ್ ಮೇಲೆಲ್ಲ ತಗೊಳ್ಳೋದನ್ನ ನಿಲ್ಲಿಸಿ ಎಲ್ಲ ಅಂಗಡಿ ಹಾಕಿಸಿರ್ತಾರೆ ನೋಡಿ, ಅಲ್ಲಿ ಹೋಗಿ ತೆಗೆದುಕೊಳ್ತಾರೆ. ಚೆನ್ನಾಗಾಯ್ತಾ? ಬಡವರಿಗೂ ನೀವು ಅನ್ಯಾಯ ಮಾಡೋ ಹಾಗಿಲ್ಲ, ಮಾಡ್ದಂಗೆ ಕಾಣಲ್ಲ ಇದು. ಇನ್ನು ಜನಸಾಮಾನ್ಯರಿಗೂ ನೀವು ಒಳ್ಳೇದು ಮಾಡ್ದಂಗಾಯ್ತು, ಪಾದಚಾರಿಗಳಿಗೂ ನೀವು ಒಳ್ಳೇದು ಮಾಡ್ದಂಗಾಯ್ತು. ನೀವು ಏಕಾಏಕಿ ತೆರವು ಮಾಡೋಕೆ ಶುರು ಮಾಡಿಬಿಟ್ರೆ ಅಲ್ಲಿರುವಂತಹ ಫುಟ್ಪಾತ್ ವ್ಯಾಪಾರಿಗಳು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೆ ಕಟ್ಕೊಳ್ಬೇಕು. ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀನಿ, ಲಂಡನ್ ಮಾಡ್ತೀನಿ, ಮತ್ತೊಂದೇನೋ ಒಂದು ಮಾಡ್ತೀನಿ ಅನ್ನೋದಕ್ಕಿಂತ ಪಾದಚಾರಿಗಳಿಗೆ ಅನುವು ಮಾಡಿಕೊಡ್ತಾ ಇರೋದು ವಿಚಾರ ಒಳ್ಳೇದೇ. ಆದರೆ ಅಲ್ಲಿರುವಂತಹ ಫುಟ್ಪಾತ್ ಅಂಗಡಿಗಳಿಗೆ ಏನ್ ಮಾಡ್ತೀರಾ? ನಮ್ದೇನು ದೊಡ್ಡ ಇದಲ್ವಲ್ಲ, ಏನು ಅಭಿವೃದ್ಧಿ ಹೊಂದಿರುವಂತಹ ದೇಶ ಅಂತಲ್ವಲ್ಲ, ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ, ಪ್ರೊಸೆಸಿಂಗ್ ಆಗ್ತಾ ಇದೆ. ಸೊ ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದ್ ಕಡೆಗೆ ಅವರಿಗೆ ಅಂತ ಹೇಳ್ಬಿಟ್ಟು ಒಂದು ಸೆಷನ್ ತರ ಮಾಡಿಟ್ಕೊಂಡ್ಬಿಟ್ಟು ಯಾವುದೋ ಒಂದು ಏರಿಯಾದಲ್ಲಿ ಒಂದು ಜಾಗವನ್ನ ಕೊಟ್ರೆ ಅಲ್ಲೇ ಇರ್ತಾರೆ ಅವರು. ಈ ರೀತಿಯ ಕೆಲಸವನ್ನ GBA ಮಾಡಬೇಕು, ಗೌರ್ಮೆಂಟ್ ಮಾಡಬೇಕು. ಅದು ಬಿಟ್ಟು ಮತ್ತಿನ್ನೇನೂ ಕೂಡ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಏನಾಗುತ್ತೆ, ಹೋರಾಟಗಳಾಗುತ್ತೆ, ಪ್ರತಿಭಟನೆಗಳಾಗುತ್ತೆ. ನಮ್ಮ ಅಂಗಡಿಯನ್ನು ನೀವು ತೆರವು ಮಾಡಿಸಿದ್ದೀರಾ, ನಾವೆಲ್ಲಿಗೆ ಹೋಗೋಣ, ನಾವೇನು ತಿನ್ನೋಣ, ಎಲ್ಲ ಬರುತ್ತೆ. ಇದಕ್ಕೆ ಐಡಿಯಾಗಳನ್ನು ಇಟ್ಟುಕೊಂಡಿರಬೇಕು. ನಿಮ್ಮ ಹತ್ರ ಯಾರೆಲ್ಲ ಅಂಗಡಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು? ಫುಟ್ಪಾತ್ ಮೇಲೆ ಯಾರು ನೀವು ಅಂಗಡಿ ಹಾಕ್ಕೊಳ್ಳೋಕ್ಕೆ? ಈ ಥರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ಅಂತ ಸೀಮಿತವಾಗಿರುವಂಥ ಒಂದು ಪ್ರದೇಶವನ್ನು ಕೊಟ್ಟುಬಿಟ್ರೆ ಫುಡ್ ತಿನ್ನೋರು ಆ ಒಂದು ಫುಡ್ ಕೋರ್ಟಿಗೆ ಹೋಗ್ತಾರೆ, ಅದು ಬಟ್ಟೆ ಬರಬೇಕು ಅಂದವರು ಬಟ್ಟೆ ಇದಕ್ಕೆ ಹೋಗ್ತಾರೆ, ಸೆಷನ್ಗೆ ಹೋಗ್ತಾರೆ. ಈ ರೀತಿಯಾಗಿ ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಪ್ರವೀಣ್ ರಾವ್ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ವಿಚಾರಕ್ಕೆ ಸಂಬಂಧಪಟ್ಟಂತೆ GBA ಎಚ್ಚರಿಕೆಯನ್ನ ವಹಿಸಿಕೊಂಡು ಕೆಲಸ ಮಾಡ್ತಾ ಇದೆ. ಫುಟ್ಪಾತ್ ಮೇಲೆ ಯಾವುದೇ ಅಂಗಡಿಗಳು ಇರಬಾರ್ದು ಅನ್ನುವಂತಹ ಡಿಸಿಷನ್ ತೆಗೆದುಕೊಂಡಿದೆ. ಇದು ಎಷ್ಟು ನಷ್ಟ ಆಗುತ್ತೆ, ಎಷ್ಟು ಲಾಭ ಆಗುತ್ತೆ? ಹೇಳಿದ ಪ್ರಕಾರವಾಗಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಇವತ್ತು GBA 5 ಪಾಲಿಕೆಗಳೇನ್ ಬರ್ತವೆ ಅದರ ಅಡಿಯಲ್ಲಿ ಎಲ್ಲ ಅಧಿಕಾರಿಗಳು ಬೆಳಗಿನಿಂದಲೇ ಇವತ್ತು ಕೈಗೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರವರು ಈಗಾಗಲೇ ಇದನ್ನ ಕೊಟ್ಟಿದ್ರು, ಎಚ್ಚರಿಕೆಯನ್ನ ಕೊಟ್ಟಿದ್ರು. ಜುಲೈ 1ನೇ ತಾರೀಕಿನ ತನಕ ಅವಕಾಶ ಇದೆ. ಅಲ್ಲಿ ಒಳಗಡೆ ಎಲ್ಲರೂ ಕೂಡ ಫುಟ್ಪಾತ್ ನಲ್ಲಿ ಯಾರ್ಯಾರು ಒತ್ತುವರಿ ಮಾಡಿದ್ರಿ ಎಲ್ಲರೂ ಕೂಡ ತೆರವು ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಆ ಪ್ರಕಾರವಾಗಿ ಇವತ್ತು ಆ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿರುವಂತದ್ದು. ಬೆಳಗಿನಿಂದ ಬೇರೆ ಬೇರೆ ವಲಯಗಳಲ್ಲಿ ಬೆಂಗಳೂರು ಪೂರ್ವ ಪಾಲಿಕೆ, ಪಶ್ಚಿಮ ಪಾಲಿಕೆ, ದಕ್ಷಿಣ ಪಾಲಿಕೆ ಮತ್ತು ಕೇಂದ್ರ ಪಾಲಿಕೆ, ಉತ್ತರ ಪಾಲಿಕೆ ಎಲ್ಲ ಪಾಲಿಕೆಗಳಲ್ಲೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಈಗ ಆ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಇದ್ರ ನಡುವೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸುಮಾರು 2 ರಿಂದ 3 ಲಕ್ಷ ಜನ ಬೀದಿ ಬದಿ ವ್ಯಾಪಾರಸ್ಥರು ಆ ಒಂದು ಫುಟ್ಪಾತ್ ಗಳಲ್ಲೇ ತನ್ನ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅವರೆಲ್ಲರ ಹೇಳಿಕೆ ಏನಾಗಿರುವಂತದ್ದು, ನಾವು ಇಲ್ಲಿ ಖಾಯಮಾಗಿ ಇಲ್ಲೇ ಅಂಗಡಿಗಳನ್ನ ಹಾಕೊಂಡಿರೋದಿಲ್ಲ, ನಾವು ಬೆಳಗ್ಗೆ ಬಂದು ಅಂಗಡಿ ಹಾಕೊಂಡು ಸಾಯಂಕಾಲ ತೆಗೆದುಕೊಂಡು ಹೋಗ್ತೇವೆ. ನಮ್ಮ ಹೊಟ್ಟೆ ಪಾಡಿದು, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ನಮ್ಗೆ ಈಗಾಗಲೇ ಪಾಲಿಕೆಯಿಂದ ಒಂದು ಐಡೆಂಟಿ ಕಾರ್ಡ್ ಅನ್ನ ಕೂಡ ಕೊಟ್ಟಿದ್ದಾರೆ, ನಮ್ಮ ಸಂಘಗಳೇ ಇದಾವೆ, ನಾವು ದುಡ್ಡನ್ನು ಕೂಡ ತುಂಬ್ತಾ ಇದ್ದೇವೆ. ಹಾಗಾಗಿ ನಮಗೆ ಅವಕಾಶವನ್ನ ಮಾಡಿಕೊಡಿ. ಯಾರು ಅಂಗಡಿಗಳನ್ನ ಹಿಂದ್ಗಡೆ ಇರ್ತಕ್ಕಂಥ ಅಂಗಡಿಯವರು ಹೆಚ್ಚುವರಿಯಾಗಿ ಫುಟ್ಪಾತ್ ನಲ್ಲಿ ಆ ಒಂದು ಇದನ್ನ ಮಾಡಿದ್ದಾರೆ, ಒತ್ತುವರಿ ಮಾಡಿದ್ದಾರೆ, ಅಂತವ್ರು ಮಾತ್ರ ತೆರವುಗೊಳಿಸಿ ಅನ್ನುವಂತ ಮನವಿ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಫುಟ್ಪಾತ್ ನಲ್ಲಿ ಯಾರ್ಯಾರು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಆ ಒತ್ತುವರಿ ತೆರವನ್ನ ಮಾಡುವಂತ ಕಾರ್ಯಾಚರಣೆಯನ್ನು ಇವತ್ತು ಪಾಲಿಕೆ ಕೈಗೊಂಡಿರ್ತಕ್ಕಂಥದ್ದು. ಕಾವ್ಯ. ಎಸ್ ಪ್ರವೀಣ್, ಈಗ ಏನಾಗುತ್ತೆ, ಅಲ್ಲೇ ಜೀವನ ಕಟ್ಕೊಂಡಿರ್ತಾರೆ, ಅಲ್ಲೇ ಇರ್ತಾರೆ, ಅವರ ಆದಾಯನೇ ಅವರ ಒಂದು ಅಂಗಡಿ ಆಗಿರುತ್ತೆ. ಅಂಥವ್ರಿಗೆಲ್ಲ ಮೋಸ ಮಾಡಿರೋ ರೀತಿ ಏನಾದರೂ ಒಂದು ಐಡಿಯಾ ಮಾಡ್ಬೋದಲ್ವಾ ಅಂತ ಹೇಳಿ ಏನಾದ್ರು ಐಡಿಯಾ ಇಟ್ಕೊಂಡಿದ್ದಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಕೆಲವು ವರ್ಷಗಳ ಹಿಂದೆ ಕೂಡ ಅವರೆಲ್ಲರನ್ನು ಕೂಡ ಫುಟ್ಪಾತ್ ವೆಂಡರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಪರ್ಯಾಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಬೇಕು. ಬೇರೆ ಭಾಗದಲ್ಲಿ ಈಗ ಪ್ರತ್ಯೇಕವಾಗಿರ್ತಕ್ಕಂಥ ಫುಡ್ ಸ್ಟ್ರೀಟ್ ಇರ್ಬೋದು ಅಥವಾ ಇನ್ನೊಂದಿಷ್ಟು ವ್ಯವಸ್ಥೆಗಳನ್ನ ಮಾಡುವಂತ ಯೋಜನೆಗಳನ್ನ ಹಿಂದೆ ಪಾಲಿಕೆ BBMP ಇದ್ದಂತ ಸಂದರ್ಭದಲ್ಲೇ ಕೈಗೊಂಡಿತ್ತು. ಆದ್ರೆ ಅದು ಯೋಜನೆ ಯಾವುದೇ ಕಾರಣಕ್ಕೂ ಅಷ್ಟೊಂದು ಪರಿಪೂರ್ಣವಾಗಿ ಆಗ್ಲಿಲ್ಲ. ನಾವು ಉದಾಹರಣೆ ತೆಗೆದುಕೊಳ್ಳೋದೇ ಆದ್ರೆ ವಿಜಯನಗರದಂತಹ ಒಂದು ವ್ಯಾಪ್ತಿಯಲ್ಲಿ
ಅಲ್ಲಿನ ಶಾಸಕರ ಒಂದು ಒತ್ತಾಸೆ ಮೇರೆಗೆ ಒಂದು ಅಂಡರ್ ಗ್ರೌಂಡ್ ನಲ್ಲೇ ಅನೇಕ ಅಂಗಡಿ ಮುಂಗಟ್ಟುಗಳನ್ನ ಮಾಡಿ AC ಮಾರ್ಕೆಟ್ ಅನ್ನ ಕೂಡ ಅಲ್ಲಿ ತರಕಾರಿ ಮಾರ್ಕೆಟ್ ಅನ್ನು ಮಾಡಿದ್ರು. ಆದ್ರೆ ಅದು ಯಾವುದು ಕೂಡ ಅಲ್ಲಿಗೆ ಯಾರು ವ್ಯಾಪಾರಸ್ಥರು ಹೋಗಲೇ ಇಲ್ಲ ಮತ್ತು ಅವರು ಬೀದಿ ಬದಿಯಲ್ಲೇ ವ್ಯಾಪಾರ ಮಾಡ್ತೇವೆ ಅನ್ನುವಂತಹ ಒಂದು ಇದನ್ನು ಕೂಡ ತೋರಿಸಿದ್ರು. ಅದು ಇನ್ನು ಕೂಡ ಹಾಗೆ ಹೊಸದಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಮಾಡಿದಂತಹ ಮಾರ್ಕೆಟ್ ಇವತ್ತು ಹಂಗೆ ಇರುವಂತದ್ದು. ಇಂತಹ ಎಲ್ಲೆಲ್ಲಿ ಸ್ಥಳಗಳಿದಾವೋ ಅಂತ ಕಡೆಗಳಲ್ಲಿ ವ್ಯವಸ್ಥೆಗಳು ಆಗಬೇಕು ಮತ್ತು ಬೀದಿ ಬದಿ ವ್ಯಾಪಾರಸ್ಥರೇನಿದ್ದಾರೆ ಅವರ ದಿನನಿತ್ಯದ ಹೊಟ್ಟೆ ಪಾಡೋದು ಅಂತವ್ರಿಗೆಲ್ರಿಗೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕಾದಂತ ಅಗತ್ಯ ಕೂಡ ಖಂಡಿತವಾಗಿಯೂ ಇದೆ. ಇದಕ್ಕೆ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಸಹಕರಿಸಬೇಕಾಗ್ತದೆ. ಕೆಲವು ಕಡೆಗಳಲ್ಲಿ ನಾವು ಅಂತಲ್ಲಿ ಹೋಗೋದೇ ಇಲ್ಲ, ನಾವು ಇಲ್ಲೇ ವ್ಯಾಪಾರ ಮಾಡ್ತೇವೆ ಅಂತ ಹಠ ಕೂಡ ಕೆಲವರು ಮಾಡ್ತಾರೆ. ಅಂತದನ್ನ ಆಗಬಾರ್ದು. ಬಟ್ ಯಾರನ್ನೂ ಕೂಡ ಬೆಂಗಳೂರು ನಗರದಲ್ಲಿ ಯಾರು ಹೊಟ್ಟೆಪಾಟನ್ನ ಕಂಡುಕೊಂಡಿದ್ದಾರೆ ಅಂತವರಿಗೆ ಅಲ್ಲಿಂದ ಒಕ್ಲೆಬ್ಸುವಂತ ಕೆಲಸ ಆಗಬಾರ್ದು. ಎಲ್ಲರನ್ನೂ ಹಿತದೃಷ್ಟಿಯನ್ನು ಇಟ್ಕೊಂಡು ಪಾಲಿಕೆ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥ ಅಗತ್ಯ ಖಂಡಿತವಾಗಿಯೂ ಇದೆ. ಕಾವ್ಯ, ಪ್ರವೀಣ್, ಬೀದಿ ಬದಿ ವ್ಯಾಪಾರಿಗಳು ಏನಾದ್ರೂ ಪ್ರಶ್ನೆ ಮಾಡ್ಲಿಕ್ಕೆ ಹೊರಟಿದ್ದಾರಾ? ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೊರಟಿದ್ದಾರಾ? ಪ್ರತಿಭಟನೆ ಏನಾದ್ರೂ ಮಾಡ್ತಾರಾ? ಏನ್ ಕತೆ? ಖಂಡಿತವಾಗಿಯೂ ನಿನ್ನೆ ನಾವು ನಮ್ಮಲ್ಲಿ ವರದಿ ಪ್ರಸಾರ ಆದಂತದ್ದು ಈಗಾಗಲೇ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಜೊತೆಗೆ ಆ ಒಂದು ಸಂಘಟನೆಯೇನಿದ್ದಾರೆ ಅವರೆಲ್ಲರೂ ಕೂಡ ನಮ್ ಜೊತೆ ಮಾತಾಡಿದ್ರು. ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಬಂದ್ರೆ ನಾವಂತೂ ಸುಮ್ಮನಿರೋದಿಲ್ಲ, ನಾವು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತೇವೆ, ಪ್ರತಿಭಟನೆಯನ್ನು ಕೂಡ ಮಾಡ್ತೇವೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಹಿಂದೆ ಕೂಡ ಅನೇಕ ಪ್ರತಿಭಟನೆಗಳು ಆಗಿದ್ವು. ಈಗ ಮತ್ತೊಂದಿಷ್ಟು ತೀವ್ರವಾಗಿ ಆ ಪ್ರತಿಭಟನೆ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಇವತ್ತೇ ಆರಂಭ ಆಗಿರೋದ್ರಿಂದ ಈಗ ಅಲ್ಲಲ್ಲಿ ಕೂಡ ಪ್ರತಿರೋಧ ವ್ಯಕ್ತ ಆಗ್ತಾನೆ ಇದೆ. ನಿನ್ನೆಯಿಂದನೂ ಯಾವಾಗ ಕೃಷ್ಣ ಬೈರೇಗೌಡರು ಈ ಹೇಳಿಕೆಯನ್ನ ಕೊಟ್ಟರು, ಆ ನಂತರದಲ್ಲಿ GBA ಕಮಿಷನರ್ ಅವರು ಮಹೇಶ್ವರ ಅವರು ನಾವು ಮಾಡ್ತೇವೆ 1ನೇ ತಾರೀಕಿನ ಅಂತ ಹೇಳಿದಂತ ಸಂದರ್ಭದಲ್ಲೇ ಇದಕ್ಕೆ ಪ್ರತಿರೋಧ ವ್ಯಕ್ತವಾಗಿತ್ತು. ಈಗಲೂ ಕೂಡ ಅವರೆಲ್ಲರೂ ಕೂಡ ಸಂಘಟಿತರಾಗಿ ಇದನ್ನ ಒಟ್ಟಾರೆಯಾಗಿ ವಿರೋಧ ಮಾಡಬೇಕು, ನಮಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಖಂಡಿತ ಆಗುವಂತ ಸಾಧ್ಯತೆಗಳು ಇದಾವೆ. ಕಾವ್ಯ, ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.